ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ತುಂಬ ಸ್ವಾಗತ. ಸೊ ಇವತ್ತಿನ ವ್ಲಾಗಲ್ಲಿ ಮದುವೆಯ ದಿನ ಅಂತ ಹೇಳ್ಬೋದು, ಎ ಡೇ ಇನ್ ಮೈ ಲೈಫ್. ಸೊ ಹಣ್ಣು ಒಪ್ಸೋ ಶಾಸ್ತ್ರ ನಿಮ್ಮ ಕಡೆ ಹೇಗಿರುತ್ತೋ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಈ ರೀತಿ ಇರುತ್ತೆ. ಸೊ ಈ ಸಲ ಅಂತೂ ಡೀಟೇಲ್ ಆಗಿ ಸಿಕ್ಕಿದೆ ನನಗೆ. ಆಚಾರ್ಯರು ಪ್ರತಿಯೊಂದು ಏನಂತಾರೆ, ಹೆಣ್ಣು ಒಪ್ಸೋ ಟೈಮಲ್ಲಿ ಏನೆಲ್ಲ ಹೇಳಬೇಕು, ಆಮೇಲೆ ಹೆಣ್ಣು ಒಪ್ಸ್ಬೇಕಾದ್ರೆ ನಮ್ಮ ಮನೇಲಿ ಪ್ರತಿ ಮ್ಯಾರೇಜ್, ಯಾವುದೇ ಮ್ಯಾರೇಜ್ ಫಂಕ್ಷನ್ ಆಗಲಿ ಈ ಹಾಡನ್ನು ಹಾಡ್ತಾರೆ. ಎಷ್ಟು ಸಾರಿ ಕೇಳಿದ್ರು ಕಣ್ಣಾಗ ನೀರು ಬರುತ್ತೆ. ಸೊ ಒಮ್ಮೆ ಈ ವಿಡಿಯೋನ ನೋಡಿ ನಿಮಗೂ ಗೊತ್ತಾಗುತ್ತೆ ಯಾಕೆ ಈ ರೀತಿ ನಾನು ಹೇಳ್ತಾ ಇದ್ದೀನಿ ಅಂತ. ಸೊ ಹೆಣ್ಣು ಒಪ್ಸೋದು ತುಂಬ ಕಷ್ಟ. ಸೊ ಅದರಲ್ಲಿ ನಾವು ಎಷ್ಟೇ ಏನಂತಾರೆ ದೊಡ್ಡವರಾದರೂ ಕೂಡ, ನಮಗೂ ಕೂಡ ಮಕ್ಕಳಿದ್ರು ಕೂಡ, ಸೊ ನಮಗೆ ತಾಯಿ ಪ್ರೀತಿ ಬೇಕನ್ನಿಸುತ್ತೆ. ಸೊ ಹಾಗಾಗಿ ಹೆಣ್ಣು ಒಪ್ಸೋ ಟೈಮಲ್ಲಿ ಅದು ಹಾಡೋದನ್ನು ಕೇಳಿ ತಾನೇ ಕಣ್ಣಾಗ ನೀರು ಬರುತ್ತೆ. ಸೊ ಹಾಗಾಗಿ ನೋಡಿ ಈ ವ್ಲಾಗಲ್ಲಿ ಅಂತ. ಸೊ ನಾನು ಮುಂಚೆ ಹೇಳಿದ್ದೆ ಹಿಂದಿನ ವ್ಲಾಗಲ್ಲಿ, ನಾವು ರೀಲ್ಸ್ ಮಾಡಿದ್ವಿ ಫಸ್ಟ್ ಟೈಮ್ ಅಂತ. ಸೊ ಇಲ್ಲಿ ನಾವು 2 to 3 ಟೈಮ್ಸ್ ಈ ರೀಲನ್ನು ಪ್ರಾಕ್ಟೀಸ್ ಮಾಡಿ ಏನಂತಾರೆ ಮಾಡಿದ್ದು. ಸೊ ಪರ್ಫೆಕ್ಟಾಗಿ ಮಾಡಿಲ್ಲ, ಆದ್ರೂ ಕೂಡ ಟೈಮ್ ಶಾರ್ಟೇಜ್ ಇರೋದ್ರಿಂದ ಎಷ್ಟಾಗುತ್ತೋ ಅಷ್ಟನ್ನು ನಾವು ಮಾಡಿದ್ದೀವಿ. ಇದಕ್ಕಿಂತ 4-5 ಏನಂತಾರೆ ಇಟ್ಕೊಂಡಿದ್ವಿ ರೀಲ್ಸ್, ಬಟ್ ಹೇಳ್ತೀವಲ್ಲ, ಏನೋ ಹೇಳ್ತೀವಿ ಅದು ಏನೋ ಆಗುತ್ತೆ ಅಂತ. ಸೊ ಎಷ್ಟು ಪ್ಲ್ಯಾನ್ ಮಾಡಿದ್ವಿ ಅಷ್ಟು ಮಾಡಲಿಕ್ಕೆ ಆಗಿಲ್ಲ, 1-2-3 ಅಷ್ಟೇ ನಾವು ರೀಲ್ಸ್ ಮಾಡಿರೋದು. ತುಂಬ ಅಂದರೆ ತುಂಬ ಮಜಾ ಬಂತು ಆ ಬ್ಯುಸಿ ಶೆಡ್ಯೂಲಲ್ಲಿ. ಆಮೇಲೆ ಆ ಟಯರ್ಡ್ನೆಸ್ಸಲ್ಲಿ ಆದರೂ ಕೂಡ ಮುಖದ ಮೇಲೆ ನಗು ಇಟ್ಕೊಂಡು ರೀಲ್ಸ್ ಮಾಡೋದು ತುಂಬಾ ಮಜಾ ಬಂತು. ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ಈ ರೀಲ್ ಮಾಡಬೇಕಾದ್ರೆ. ಸೊ ಮತ್ತು ನಾವು ಯಾವುದೇ ಫಂಕ್ಷನಲ್ಲಿ ಮೀಟ್ ಆದರೆ ಖಂಡಿತ ಇನ್ನೊಂದು ಸಲ ಹೊಸದಾಗಿ ರೀಲ್ಗಳನ್ನು ಟ್ರೈ ಮಾಡ್ತೀವಿ. ಸೊ ಈ ರೀತಿ ಒಂದು ರೀತಿ ಮಜಾ ಅನಿಸುತ್ತೆ. ನಾವು ನಮ್ಮನ್ನು ಚಿಕ್ಕವರಲ್ಲಿ ಅಥವಾ ನಾವು ಕಾಲೇಜ್ ಡೇಸಲ್ಲಿ ಎಂಜಾಯ್ ಮಾಡಿದ್ದು, ಅದಾದ ನಂತರ ಮ್ಯಾರೇಜ್ ಆದ ನಂತರ, ಮಕ್ಕಳಾದ ನಂತರ ಇಷ್ಟು ರೇರಾಗಿ ಈ ರೀತಿ ನಾವು ಮಜಾ ಮಾಡೋದು ಅಂತ. ಸೊ ಇದು ಏನಂತಾರೆ, ಎಲ್ಲ ಮನೆಯಲ್ಲೂ ಈ ರೀತಿ ಇರೋದಿಲ್ಲ. ಸೊ ಹಾಗಾಗಿ ನಮ್ಮನ್ನು ನಾವು ಈ ರೀತಿ ಒಂದೊಂದು ರೀಲ್ ಮೂಲಕ ಖುಷಿ ಪಟ್ಕೊಂಡು ಈ ರೀತಿ ಡ್ಯಾನ್ಸ್ ಮಾಡಬೇಕು. ನಮಗೆ ಒಂಥರ ಮಜಾ ಮತ್ತು ಖುಷಿ ಕೊಡುತ್ತೆ. ಸೊ ಹಾಗಾಗಿ ತುಂಬಾ ಮಜಾ ಅನಿಸ್ತು, ತುಂಬಾ ಖುಷಿ ಆಯಿತು. ಏನು ರೀಲ್ ಮಾಡಿರ್ತೀವೋ ಸೊ ಅದನ್ನು ನೀವು ಬೇಕಾದಾಗೆಲ್ಲ ನೋಡಿದಾಗ ಕೂಡ ಆ ಖುಷಿ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಒಮ್ಮೆಯಾದರೂ ಈ ರೀತಿ ಟ್ರೈ ಮಾಡಬೇಕು. ನೀವು ಮಗನಿಗೆ ಹೇಗೆ ಊಟಕ್ಕೆ ಹಾಕ್ತಾಳೋ ಹಾಗೆ ಗಂಡನಿಗೆ ಊಟಕ್ಕೆ ಹಾಕುವಾಗ ಗಂಡ ಅಂತಲ್ಲ, ಮಗನಂತೆ ಪ್ರೀತಿಯಿಂದ ಗಂಡನಿಗೆ ಊಟಕ್ಕೆ ಹಾಕು. ಕಾರ್ಯೇಷು ದಾಸಿ ಕರಣೇಷು ಮಂತ್ರಿ ಭೋಜ್ಯೇಷು ಮಾತಾ ಶಯನೇಷು ರಂಭ ರೂಪೇಜ ಲಕ್ಷ್ಮೀ ಕ್ಷಮಯಾ ಧರಿತ್ರಿ. ಒಳ್ಳೆ ರೂಪವತಿಯಾಗಿ ನೀನು ಮಹಾಲಕ್ಷ್ಮೀ ದೇವಿಯಂತೆ ಕಳಕಳ ಆಡ್ತಾ ಇರಬೇಕು. ಯಾವಾಗಲೂ ಕೂಡ ಒಳ್ಳೆ ಸೌಂದರ್ಯದಿಂದ ಯುಕ್ತವಾಗಿರಬೇಕು ಎಂದು ಕೂಡ ಮುಖ ಬಾಡಿಸ್ಕೊಂಡಾಗಲಿ ಅಥವಾ ಗಂಟಾಡ್ಕೊಂಡಾಗಲಿ ಆ ತರಹ ಒಂದು ಡಲ್ ಆಗಿ ಎಂದು ಫೇಸ್ ಇಟ್ಟಿರಬಾರ್ದು. ಯಾವಾಗಲೂ ಕೂಡ ಸಂತೋಷದಿಂದ ನೀನಿರಬೇಕು ಅಂತ ಹೇಳಿ ಅವಳು ಹೇಳಿ. ಕ್ಷಮಯ ಧರಿತ್ರಿ, ಏನೇ ಕಷ್ಟಗಳು ಬಂದರೂ ಕೂಡ ಕ್ಷಮ ಮಾಡಿ ಭೂದೇವಿಯಂತೆ ಕ್ಷಮಾ ಗುಣವನ್ನು ಅಳವಡಿಸ್ಕೋಬೇಕು ಅಂತ ಹೇಳಿ.
कन्या वरयते रूपं माता वित्तं पिता श्रुतं बान्धवान् कुलमिच्छन्ति अन्ये वृष्टान्न भोजनाः ययोरेव समं वित्तं ययोरेव समं कुलं विवाहश्च उभयोरेव शोभते मम बाला न जानाति व्यापारं सर्वमेव च ನೋಡ್ರಿ ನಾವು ಎಷ್ಟಾಗ್ತದೋ ಅಷ್ಟು ಮನೆ ಕೆಲಸ ಅದು ಇದು ಎಲ್ಲ ಕಳಿಸ್ತೀವಿ ಆದ್ರೂ ಎಷ್ಟೋ ತಪ್ಪುಗಳು ನಮ್ಮ ಮಗಳು ಮಾಡ್ತಾಳೆ ಅದನ್ನು ಕ್ಷಮೆ ಮಾಡ್ರಿ ಅಂತ ಹೇಳಿ ಅವ್ರು ಹೇಳಿ ನಿಮ್ಮ ಮಗಳಂತ ನೋಡ್ಕೊಳ್ಳಿ ತಪ್ಪಾಗ್ತವೆ ತಪ್ಪು ಕ್ಷಮಿಸಿ ನೀವೇನಾದ್ರೂ ನಿಮ್ಮ ಮಗಳಂತ ಸ್ವಾಮಿ ನೀವು ಹೇಳ್ರಿ ಅವರಿಗೆ ಇವ್ರ ಅತ್ತಿಯವರಿಗೆ ಹೇಳ್ರಿ ಕಾಲೇ ಕಾಲೇನ ಸಂದೇಹಂ ವಕ್ತುಮರ್ಹತಿ ಮಾನವಃ ಬೇಗನೆ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಆ ಕಾಲಕ್ಕೆ ತಕ್ಕಂತೆ ಕೆಲಸ ಮಾಡಲಿಕ್ಕೆ ನಮ್ಮ ಮಗಳಿಗೆ ಅಷ್ಟು ಕೈ ಓಡೋದಿಲ್ಲ ಅದಕ್ಕಾಗಿ ನಾವು ಹೇಳಿ ಕೆಲಸ ಮಾಡಿಸ್ಕೊಂಡ್ರೆ ಹೇಳಿದ್ರೆ ತಪ್ಪದೆ ನಮ್ಮ ಮಗಳು ಮಾಡ್ತಾಳೆ ಹಾಗಾಗಿ ತಪ್ಪಿಳ್ಕೊಳ್ಳದೆ ನೀವು ಹೇಳಿ ದಯಮಾಡಿ ಕೆಲಸವನ್ನು ಮಾಡಿಸ್ಕೊಡ್ರಿ ಅಂತ ಹೇಳಿ ಅತ್ತಿಯವರು ಹೇಳ್ಬಿಡ್ರಿ काले काले संदेहं वक्तुमर्हति मानवः अष्टवर्षाद्यं कन्या पुत्रवत्पालिता मया इदानीं तव पुत्राय दत्तास्तेन पाल्यतां वपनाभरणान्नपानैः भरणीयानुदिनं सुरक्षणीया मृदुभिर्वचनैः सुभाषणीया बृहदत्ते शरीरेषु योजनीया ಏನೇ ತಪ್ಪು ಮಾಡಿದ್ರು ಕೂಡ ಅವಳಿಗೆ ತಪ್ಪು ತಿದ್ದಬೇಕಾದರೂ ಕೂಡ ಮೃದುವಾದ ಮಾತುಗಳಿಂದ ನಿಧಾನವಾಗಿ ಮಾತಾಡಿ ತಿಳಿಸಿಕೊಟ್ರೆ ಅವಳು ಕೇಳ್ತಾಳೆ ಒಮ್ಮೆ ಜೋರಾಗಿ ಮಾತಾಡಿ ಅವರ ಮನಸ್ಸಿಗೂ ಬೇಜಾರಾಗುವಂತೆ ಅವರು ಮಾಡಬಾರ್ದು ಅವರಿಗೂ ಕೂಡ ಮನಸ್ಸಿಗೆ ಬೇಜಾರಾಗುವಂತೆ ಜೋರಾಗಿ ನೀವು ಕೂಡ ಮಾತಾಡಬಾರ್ದು ಅಂತ ಇಬ್ಬರಿಗೂ ಕೂಡ ತಾವು ಪ್ರಾರ್ಥನೆ ಮಾಡಿಕೊಂಡ್ರಿ मम पुत्रकला प्रदक्ष वचने कर्मकुशलसंस्याः प्रयासैः महीयोभिः पूजिता बालकेया या कृष्णपाण्डे चिततण्डुलानाम् समाश्रित्य वर्तन्ते सर्वजन्तवः तथा गृहस्थमाश्रित्य वर्तन्ते चतुराश्रमाः ಇಬ್ಬರು ವಧುವರರು ಕೂಡ ಮನುಷ್ಯರಿಗೆ ಗಾಳಿ ಇಲ್ಲ ಅಂತಂದ್ರೆ ಆಕ್ಸಿಜನ್ ಇಲ್ಲ ಅಂತಂದ್ರೆ ಒಂದು ಕ್ಷಣನೂ ಕೂಡ ಬರ್ತಂಗಿಲ್ಲ ಹಾಗಾಗಿ ಇಬ್ಬರು ಒಬ್ಬರಿಗೊಬ್ಬರು ಆಕ್ಸಿಜನ್ ಇದ್ದಂಗಿದ್ದು ಗಾಳಿ ಇದ್ದಂತೆ ಅವರಿಲ್ಲ ಅಂದ್ರೆ ನೀವು ಬದುಕಬಾರ್ದು ನೀವಿಲ್ಲ ಅಂತಂದ್ರೆ ಅವರು ಬದುಕಬಾರ್ದು ಆ ರೀತಿಯಾಗಿ ಇಬ್ಬರು ಕೂಡ ಹಾಲು ನೀರು ಹೆಂಗ್ ಬೆರೆತೋಗ್ತಾವೋ ಆ ರೀತಿಯಾಗಿ ಹಾಲು ನೀರಿನಂತೆ ಬೆರೆತು ನೀವು ಮುಂದೆ ಜೀವನವನ್ನು ಸಾಗಿಸ್ಬೇಕು ಅಂತ ಹೇಳಿ ಅವರಿಗೆ ನೀವು ಪ್ರಾರ್ಥನೆ ಮಾಡಿಕೊಟ್ರಿ ಏತಾವಂತಂ ಕಾಲಮೇವಂ ಪ್ರಯಾಸೈ ಮಹೀಯೋಭಿ ಪೋಷಿತೋ ಬಾಲಕೋಯಂ ನೀವು ಹೇಳ್ರಿ ಕುಲಕರ್ಣಿಯವರೇ ನಮ್ಮ ಮಗನಿಗೂ ಕೂಡ ಯಥಾಶಕ್ತಿ ಎಷ್ಟಾಗ್ತದೋ ಅಷ್ಟು ವಿದ್ಯಾವನ್ನು ಕಲಿಸಿ ಆಮೇಲೆ ಎಲ್ಲ ವ್ಯವಹಾರ ಅದೆಲ್ಲ ಹೇಳ್ಕೊಟ್ಟಿವಮ್ಮ ಹಾಗಾಗಿ ನಮ್ಮ ಮಗನಿಂದ ಏನ್ ತಪ್ಪಾದರೂ ಕೂಡ ನನಗೆ ನೀವು ಹೇಳಿದ್ರಿ ಅಂತಂದ್ರೆ ನಾನು ಅದನ್ನು ಸರಿ ಮಾಡ್ತೀನಿ ನಮ್ಮ ಮಗನಿಗೆ ಸರಿ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೀನಿ ಅಂತ ಹೇಳಿ ನೀವು ಅವರಿಗೆ ಮಾತು ಕೊಟ್ಬಿಟ್ರಿ ಆತೋಮಾನಂ ವತ್ಸಲಾಭ್ಯಾಂ ಪಿತೃಭ್ಯಾಂ ಆವಾಭ್ಯಾಂ ಸಂನ್ಯಸ್ಯತೆ ಬಾಲಕೋಯಂ ಅಯಂ ಬಾಲೋ ವೈದಿಕೀಂ ಲೌಕಿಕೀಂ ವಾ ಶಿಕ್ಷಾಂ ನೈವೇದ್ಯಲ್ಪ ಬುದ್ಧಿಶ್ಚ ಕಸ್ಯಾತ್ ಹಾಗಾಗಿ ನಮಗೆ ಏನು ಬಾರಿ ಮೇಲಿಂದ ಇಳಿದು ಬಂದಿಲ್ಲ ಅವನು ಕೂಡ ಮನುಷ್ಯನೇ ಉಪ್ಪು ಖಾರ ತಿಂದಂತಹ ಶರೀರನೇ ಹಾಗಾಗಿ ಸಿಟ್ಟು ಕೋಪ ತಾಪಗಳು ಎಲ್ಲರಿಗೂ ಕೂಡ ಬಂದಂತೆ ನಮ್ಮ ಮಗನಿಗೂ ಕೂಡ ಬರ್ತವೆ ಆದ ಕಾರಣದಿಂದಾಗಿ ನಮ್ಮ ಮಗನನ್ನು ಕೂಡ ನಾವು ಅವನಿಗೆ ಸರಿಯಾಗಿ ತಿಳಿಸಿ ಹೇಳಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಸಂಸಾರ ಮತ್ತೆ ಅದು ಮುಂದೆ ಹೊಂದಿಕೊಂಡು ಹೋಗುವಂತೆ ನಾವು ಕೂಡ ನಿನಗೆ ಹೆಲ್ಪ್ ಮಾಡ್ತೇವೆ ಅಂತ ಹೇಳಿ ಅವರು ಕೂಡ ನಿಮಗೆ ಆಶ್ವಾಸನವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಇದು ಮಾಡ್ರಿ ಅಂದ್ರೆ ಕಡಿಮೆ ಕೊಡಿಸ್ಬೇಕು ಫಸ್ಟ್ ಅವರಿಗೆ ಕೊಬ್ಬರಿ ಸಕ್ಕರೆ ಕೊಟ್ಟು ಎಲ್ಲ ಕೈಯ ಕೊಬ್ಬರಿ ಸಕ್ಕರೆ ಕೊಟ್ಟು ಅದು ಮೈಕ್ ಕೊಡು ಹಾಡಾಡಿ ಅವ್ರು ಹಾಡು ಹೇಳ್ತಿರ್ತಾರ ಎಲ್ಲ ಕೈಯ ಕೊಬ್ಬರಿ ಸಕ್ಕರೆ ಕೊಡ್ರಿ ಅಕ್ಕಿನ ಸಾಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಜಾನಿಯ ಮರವು ಎರಳಲ್ಲ ಜಾಲಿಯ ಮರವು ಎರಳಲ್ಲ ನನ್ನ ಮಗಳೇ ತಾಯಿಯ ಮನೆಯು ಸ್ಥಿರವಲ್ಲ ತಾಯಿಯ ಮನೆಯು ಸ್ಥಿರವಲ್ಲ ನೆರೆ ಮನೆಯ ಸಿರಿದೇವಿ ನೀನಾಗೂ ನನ್ನ ಮಗಳೇ ನೆರೆ ಮನೆಯ ಸಿರಿದೇವಿ ನೀನಾಗೂ ನನ್ನ
ಮಗಳೇ ಮನಿಯಾಗ ಬೇಡ ಬಗಿಬ್ಯಾಡ ಮನಿಯಾಗ ಬೇಡ ಬಗಿಬ್ಯಾಡ ನನ್ನ ಮಗಳೇ ತುಂಬಿದ ಮನಿಯ ಬಡಿಬ್ಯಾಡ ತುಂಬಿದ ಮನೆಯ ಬಡಿಬ್ಯಾಡ 9 ತಿಂಗಳು ನಿನ್ನ ತುಂಬಿಕೊಂಡು 9 ತಿಂಗಳು ನಿನ್ನ ತುಂಬಿಕೊಂಡು ಹಂಬಲಿಸಿ ನಿನ್ನ ಹಡದೇಯ ಹಂಬಲಿಸಿ ನಿನ್ನ ಹಡದೇನ ಕಂದವ್ವ ಒಪ್ಪಿಸಿ ಕೊಡತೀನಿ ಇವರಿಗೆ ಒಪ್ಪಿಸಿ ಕೊಡತೀನಿ ಇವರಿಗೆ ಸುಣ್ಣದ ಚಟ್ಯಾಗ ತಣ್ಣೀರ ಹರಿದಾಗ ಸುಣ್ಣದ ಚಟ್ಯಾಗ ತಣ್ಣೀರ ಹರಿದಾಗ ಅಪ್ಪನ ಹೊಟ್ಟೆ ಹೊಯ್ದಾಡಿ ಅಪ್ಪನ ಹೊಟ್ಟೆ ಹೊಯ್ದಾಡಿ ನನ್ನ ಮಗಳೇ ಒಪ್ಪಿಸಿ ಕೊಡತೀವಿ ಇವರಿಗೆ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಹುಟ್ಟಿದ ಮನೆಯಿಂದ ಮೆಟ್ಟಿಲ ನಿಲ್ಲುವಾಗ ಹೊಟ್ಟೆಗೆ ಸಿಡಿಲು ಬಡಿದಾಗ ಹೊಟ್ಟೆಗೆ ಸಿಡಿಲು ಬಡಿದಾಗ ಹೆತ್ತವ್ಗ ಕಣ್ಣ ಹರಿದು ಹೊಳೆಯಾಗಿ ಕಣ್ಣ ಹರಿದು ಹೊಳೆಯಾಗಿ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಜಾಲಿಯ ಮರವು ನೆರಳಲ್ಲ ಜಾಲಿಯ ಮರವು ನೆರಳಲ್ಲ ನನ್ನ ಮಗಳೇ ತಾಯಿಯ ಮನೆಯು ಸ್ಥಿರವಲ್ಲ ತಾಯಿಯ ಮನೆಯು ಸ್ಥಿರವಲ್ಲ ತಾಯಿಯ ಮನೆಯು ಸ್ಥಿರವಲ್ಲ. ಆರತಿ ಮಾಡ್ರಿ. ಈ ವಧು ಪಕ್ಷದವರು ಆರತಿ ಮಾಡಿದ ಮೇಲೆ ವಧುಗಾರರಿಬ್ಬರು ಕೂಡ ತಮ್ಮ ಮನೆಗೆ ತೆರಳುತ್ತಾರೆ. ಗೃಹ ಪ್ರವೇಶ ಆಗ್ತದೆ. ಹಾಗಾಗಿ ಹೆಣ್ಮಕ್ಳು ಒಂದು 5 ಮಂದಿ ಮುತ್ತೈದರು ಬಂದು ಇವರಿಗೆ ಆರತಿ ಮಾಡ್ರಿ. ಮೇಡಮ್ ಮೇಡಮ್ ಶ್ರೀ ಗುರುಪಾದುಕಾಭ್ಯೋ ನಮಃ ಹರಿ ಓಂ ದೀರ್ಘತಮಾಮೇ ಯುಗೇ ಅಪಾಮಧ್ಯೈ ಯತೀಮಾ ಬ್ರಹ್ಮಾ ಭವತಿ ಸಾರಥೇ ವಾದೇವತವಾದಿನೋ ನೋದನೆ ಸುವಿಪ್ರಾ ಅಮೃತಾದಿದಧ್ಯ ಅಸ್ಯ ಮಧ್ಯಪ್ರಭದ ಆದಯಸ್ವಂ ಕೃಪಾಯಾತಪದವಿದ್ಯಾಯಾಮಿ ಸವಿತಾ ಪಶ್ಚಾತಾ ಸವಿತಾ ಪುರಸ್ತಾ ಸವಿತೋಧರಾತಾ ಸವಿತಾ ಧರಾತಾತ್ ಅವಿನಾರಸ್ವಮತ ಸರ್ವದಾ ವಿಸ್ಮೃತಿನಾರೋ ರಾಜನಾಂ ದೀರ್ಘಮಾಯೋ ಯದ್ಯೇವ ಶರದೋ ವರ್ಧಮಾನಂ ಶತಂ
तदायुषाभिषेकं पुनर्यो श्रीर्भक्तस्वमाय स्वमारोग्यमाविधाच्च भवानं मह्यते धनं धान्यं पशुं बहुकीर्तिलाभं बहुसंवत्सरं दीर्घायुः पर्याप्त्या अनन्तराय जगत्सत्त्वमुनादन्तु महद्भवति सर्वस्याप्ते सर्वमजयते सर्वमेव तेनाप्नोति सर्वमजयते शतमानं भवते शतायुः पुरुषे शतेन्द्रिय आयुष्येवेन्द्रिय प्रतिष्ठते नमोऽस्ते